ನಮಸ್ಕಾರ. ಇನ್ನೊಂದು ತುಂಬಾ ಈಸಿ ಕ್ವೆಶ್ಚನ್. ಓಕೆ, ಫ್ರಮ್ ಯುವರ್ ಕ್ವೆಶ್ಚನ್ ಬ್ಯಾಂಕ್ PU. A resistance of 10 ohm. Okay, a resistance of 10 ohm is connected in series with an inductor of inductance 0.500. These two are connected to a 200 volts and 50 hertz AC current source. Calculate the capacitance. Okay, calculate the capacitance that should be put in series with the combination to obtain the maximum current. Note this point, your honors. This is a crucial point. Maximum current. Also find the current through the circuit. This is the concept of catch. The answer is very easy. ಒಂದು LCR ಸರ್ಕ್ಯೂಟ್ ಅಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಯಾವಾಗ ಬರುತ್ತೆ? ವೆನ್ ದ ಸರ್ಕ್ಯೂಟ್ ಈಸ್ ಇನ್ ರೆಸೋನೆನ್ಸ್. ಓಕೆ, ರೆಸೋನೆನ್ಸ್ ಅಲ್ಲಿ ಇತ್ತು ಸರ್ಕ್ಯೂಟು ಅಂತ ಅಂದ್ರೆ ಮಾತ್ರ ನಮ್ಗೇನಿರ್ತದ, ವಾಟ್ ಎವರ್ ದ ಥಿಂಗ್ ಓಕೆ ವಿ ಹ್ಯಾವ್, ಇಟ್ ವಿಲ್ ಬಿಕಮ್ ಮ್ಯಾಕ್ಸಿಮಮ್. ಕರೆಂಟ್ ಮ್ಯಾಕ್ಸಿಮಮ್ ಆಗುತ್ತೆ. ಓಕೆ, ಫ್ರೀಕ್ವೆನ್ಸಿ ನಮಗೆ ಮ್ಯಾಚ್ ಆಗಬೇಕು. ಓಕೆ, ಫ್ರೀಕ್ವೆನ್ಸಿ ಮ್ಯಾಚ್ ಆಗಿ ನಮಗೆ ಎರಡು ಅಂದರೆ ಅಪ್ಲೈಡ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ಸರ್ಕ್ಯೂಟ್ ಫ್ರೀಕ್ವೆನ್ಸಿ ಆಗಬೇಕು. ಆದರೆ ಮಾತ್ರ ನಮಗೆ ಮ್ಯಾಕ್ಸಿಮಮ್ ಇರ್ತದೆ, ಮ್ಯಾಕ್ಸಿಮಮ್ ಕರೆಂಟ್ ಔಟ್ಪುಟ್ ಬರ್ತದೆ. ಓಕೆ, ಕಾಂಬಿನೇಷನ್ ಒಳಗಡೆ ಮ್ಯಾಕ್ಸಿಮಮ್ ಕರೆಂಟ್ ಟ್ರಾವೆಲ್ ಆಗ್ತದೆ. ಈ ಮ್ಯಾಕ್ಸಿಮಮ್ ಕರೆಂಟ್ ಬರಲಿಕ್ಕೆ, ರೆಸೊನೆನ್ಸ್ ಬರಲಿಕ್ಕೆ ಇನ್ನೊಂದು ಕಾರಣ ಏನು? XL ಇಸ್ ಈಕ್ವಲ್ ಟು XC. ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಒಂದು ಕಡೆ ಹೋಗ್ತಾ ಇದ್ರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಇನ್ನೊಂದು ಕಡೆ ಹೋಗುತ್ತೆ. ಇವೆರಡರ ನಡುವೆ ಯಾವಾಗಲೂ ಸ್ವಲ್ಪ ಫೇಸ್ ಡಿಫ್ರೆನ್ಸ್ ಇರ್ತದೆ. ಬಟ್ ಇವೆರಡೂ ಮ್ಯಾಗ್ನಿಟ್ಯೂಡಲ್ಲಿ ಈಕ್ವಲ್ ಇತ್ತು ಅಂತಂದರೆ, ಓಕೆ, ಮ್ಯಾಗ್ನಿಟ್ಯೂಡ್ಲಿ ಈಕ್ವಲ್ ಇತ್ತಂದರೆ ಅವೆರಡೂ ದೇ ವಿಲ್ ಗೆಟ್ ಕ್ಯಾನ್ಸಲ್ ವಿತ್ ಈಚ್ ಅದರ್. ಹಾಗಾಗಿ XL ಮತ್ತು XC ಅಂದರೆ XC ಲ್ಯಾಗ್ಸ್ ದ ವೋಲ್ಟೇಜ್, XL ಲೀಡ್ಸ್ ದ ವೋಲ್ಟೇಜ್, ಅವೆರಡು ಮ್ಯಾಚ್ ಆಗಿಬಿಡ್ತದೆ. ಮ್ಯಾಚ್ ಆದಾಗ ಆ ಸರ್ಕ್ಯೂಟ್ದು ಟೋಟಲ್ ಇಂಪಿಡೆನ್ಸ್ ಏನಾಗ್ತದೆ? ಓನ್ಲಿ Z ಆಗ್ತದೆ. Z ಇಸ್ ಈಕ್ವಲ್ ಟು ಓನ್ಲಿ R ಆಗ್ತದೆ. ರೆಸಿಸ್ಟೆನ್ಸ್ ಮಾತ್ರ ಟೋಟಲ್ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಆಗ್ತದೆ. ಅಲ್ಲಿ XL ಆ್ಯಂಡ್ XC ಬೋತ್ ಆರ್ ಇನ್ವ್ಯಾಲಿಡ್. ಆಮೇಲೆ ಈ ರೆಸೊನೆನ್ಸು ಎರಡು ವಿಚಾರದ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೀಕ್ವೆನ್ಸಿ ಮೇಲೆ ಭಾಳ ಡಿಪೆಂಡ್ ಆಗ್ತದೆ. ಓಕೆ, ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ. ಆಸ್ ಯೂಶುವಲ್ ಡಾಟಾ ಬರೆದ್ಬಿಡೋಣ. ಓಕೆ, ಗಿವನ್ ಡಾಟಾ ಬರೆಯೋಣ. ಗಿವನ್ ಡಾಟಾ ಏನು ಹೇಳ್ತದೆ ನಮಗೆ? ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 10 ಓಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇಂಡಕ್ಟನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 0.5 ಹೆನ್ರಿ ಕೊಟ್ಟಿದ್ದಾರೆ. ವೆರಿ ಗುಡ್. ಅಪ್ಲೈಡ್ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ? 200 ವೋಲ್ಟ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ RMS. ನೆನಪಿರಲಿ, RMS. ಏನೂ ಹೇಳಿಲ್ಲ ಅಂದರೆ ಅದು RMS. ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ? 50 ಹರ್ಟ್ಸ್ ಕೊಟ್ಟಿದ್ದಾರೆ. ಓಕೆ, ನಾವು ಹಿ ಈಸ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಕರೆಂಟ್. ಓಕೆ, ಕೆಪಾಸಿಟನ್ಸ್ ವೆನ್ ದ ಕರೆಂಟ್ ಆಪ್ಟೆಂಡ್ ಈಸ್ ಮ್ಯಾಕ್ಸಿಮಮ್. ಕರೆಂಟ್ ಯಾವಾಗ ಮ್ಯಾಕ್ಸಿಮಮ್ ಬರುತ್ತೆ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ದಟ್ ಫ್ರೀಕ್ವೆನ್ಸಿ ವಿ ಕಾಲ್ ಇಟ್ ಆಸ್ ರೆಸೊನೆನ್ಸ್ ಫ್ರೀಕ್ವೆನ್ಸಿ. ರೆಸೊನೆನ್ಸ್ ಫ್ರೀಕ್ವೆನ್ಸಿ ಇಸ್ ಗಿವನ್ ಬೈ F ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2π ಅಂಡರ್ ರೂಟ್ ಆಫ್ LC. ಓಕೆ, ಸೊ ನನಗೆ ಸಿ ಬೇಕು ಅಂದರೆ ಇದನ್ನ ಏನು ಮಾಡ್ಬೋದು ನಾನು? F² ಇಸ್ ಈಕ್ವಲ್ ಟು 1 divided by 4π². I'm just squaring on both sides. L into C. Therefore, this is nothing but, ಇದನ್ನು ನಾನೇನು ಮಾಡ್ಬೋದು? ಸಿ ಈ ಕಡೆ ಕಳಿಸ್ತೇನೆ. 1 ಡಿವೈಡೆಡ್ ಬೈ ಸಿ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ F ಈ ಕಡೆ ಬರುತ್ತೆ. 4π² L ಇಂಟು F². ಇದನ್ನು ನಾನು ಸ್ವಲ್ಪ ನನ್ನ ಕ್ಯಾಲ್ಕುಲೇಷನ್ ಪರ್ಪಸ್ ಸ್ವಲ್ಪ ಈಸಿ ಮಾಡ್ಕೊತೀನಿ. 2πF ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದಲ್ಲ, ಇಂಟು L. ಯಾಕಂದರೆ ಇಲ್ಲಿ 50 ಇದೆ, 2 ಇದೆ, ನಮ್ಗೆ ಗೊತ್ತಿದೆ ಆಲ್ರೆಡಿ. 52 ಇದ್ರೆ ಏನು ಮಾಡ್ಬೋದು ಅಂದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ 314. ಓಕೆ, ಯಾಕಂದರೆ ಫ್ರೀಕ್ವೆನ್ಸಿ ಇಸ್ 50 ಹರ್ಟ್ಸ್, 52 ಇಸ್ 100, ಪೈ ವ್ಯಾಲ್ಯೂ 3.14, therefore ಇಟ್ ವಿಲ್ ಬಿಕಮ್ 314. ಇಂಥ ಕಡೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ನ ಕಮ್ಮಿ ಮಾಡ್ಕೊಂಬರೋಣ. ಡಿವೈಡೆಡ್ ಬೈ 0.5. ಸೊ ನಾವು ವಾಟ್ ಐ ಡು, 1 ಡಿವೈಡೆಡ್ ಬೈ 314 ಡಿವೈಡೆಡ್ ಬೈ 314. ಯಾಕೆ ಸರ್ ಅಂದರೆ ಸ್ಕ್ವೇರ್ ಇದೆ ಸರ್. ಡಿವೈಡೆಡ್ ಬೈ 0.5. So it has become 2.0284 into 10 to the power of -5 ಕಾಣಿಸ್ತಾ ಇದೆ. ಸೊ ಇದನ್ನು ನಾನು ಫೈನಲಿ ಬರಿಬೇಕಾದ್ರೆ ಕೆಪಾಸಿಟನ್ಸ್ ಹೆಂಗೆ ಬರಿತೀನಿ? ಫೈನಲಿ ದ ಔಟ್ಪುಟ್ ಈಸ್ 20.284 into 10 to the power of -6 ಫ್ಯಾರಡ್. ಇಲ್ಲಿ ಕೂಡ ಫ್ಯಾರಡ್.
So hence the capacitor that we should add to the circuit in order to get the resonance or maximum current is 20.284 into 10 to the power of minus 6 farad. ನೆಕ್ಸ್ಟ್ ಏನು ಕೇಳ್ತಿದ್ದಾರೆ ಅವರು, ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಕರೆಂಟ್ ಅಂತ ಕೇಳ್ತಿದ್ದಾರೆ. ಸಿ ಅಟ್ ರೆಸೊನೆನ್ಸ್ ನಾವು ಯಾವಾಗಲೂ ಒಂದು ನೆನ್ಪಿಟ್ಕೋಬೇಕು, ಅಟ್ ರೆಸೊನೆನ್ಸ್ ಓಕೆ, ಅಟ್ ರೆಸೊನೆನ್ಸ್ Z is equal to R. ಓಕೆ, ಯಾಕೆ ಸರ್? ಯಾರಿಗಾದ್ರೂ ಡೌಟ್ ಇದ್ರೆ, ವಿ ನೋ ದಟ್ Z is equal to ಅಂಡರ್ ರೂಟ್ ಆಫ್ R square plus XL minus XC whole square. ಬಟ್ ಈ ಕೇಸಲ್ಲಿ ರೆಸೊನೆನ್ಸ್ ಏನಾಗುತ್ತೆ, XL is equal to XC ಆಗ್ಬಿಡುತ್ತೆ. therefore Z is equal to R ಬಂದ್ಬಿಡುತ್ತೆ. therefore ನನಗೆ ಮ್ಯಾಕ್ಸಿಮಮ್ ಕರೆಂಟ್ ಏನಾಗುತ್ತೆ ಈಗ, ವಿ ನೋ ದಟ್ I is equal to V by Z. ಈ ಕೇಸಲ್ಲಿ ನಾನು ಏನು ಬರ್ತೀನಿ, V by R. V ಎಷ್ಟಪ್ಪ ಇನ್ಪುಟ್ಟು? 200 220. It is 200 divided by R is 10 ohm. ಎರಡು ಕ್ಯಾನ್ಸಲ್ ಆದರೆ ಟೋಟಲ್ ಕರೆಂಟ್ I is equal to 20 ampere. So very easy question. I hope you understood this. Okay, I hope you understood this. Thank you.